ಕಲಬುರಗಿಯ ಚಿತ್ತಾಪುರದಲ್ಲಿ ಈಗ ಆರ್ಎಸ್ಎಸ್ ಪಥ ಸಂಚಲನ ಆರಂಭವಾಗಿದೆ. ಪ್ರಿಯಾಂಕ ಖರ್ಗೆಯ ಒಂದು ತವರಿನಲ್ಲಿ ಕೊನೆಗೂ ಕೂಡ ಈಗ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ. ಹಲವಾರು ಒಂದು ವಾದ ವಿವಾದಗಳು, ಚರ್ಚೆಗಳು ಮತ್ತೆ ಎಲ್ಲ ಒಂದು ಏನು ಮಾತುಕತೆಗಳು ಕೇಳಿ ಬಂದಿತ್ತು, ಪರ ವಿರೋಧದ ಮಾತುಗಳು ಬಂದಿತ್ತು. ಆ ಒಂದು ಮಧ್ಯೆ ಈಗ ಕೋರ್ಟ್ ಅನುಮತಿಯನ್ನು ಕೊಡ್ತು. ಅದೇ ವಿಚಾರವಾಗಿ ಈಗ ಕೋರ್ಟ್ನ ಅನುಮತಿಯಂತೆಯೇ ಆರ್ಎಸ್ಎಸ್ ಪಥಸಂಚಲನವನ್ನು ಮಾಡ್ತಾ ಇದೆ. ಚಿತ್ತಾಪುರದಲ್ಲಿ ಒಂದು ದೊಡ್ಡ ಮಟ್ಟದ ಪಥಸಂಚಲನ ಆಗ್ತಾ ಇದೆ. 300 ಗಣವೇಷಧಾರಿಗಳು ಮತ್ತೆ 50 ಜನ ಬ್ಯಾಂಡ್ ವಾದಕರು ಏನಿದ್ದಾರೆ ಅವರು ಸೇರಿಕೊಂಡು ಆರ್ಎಸ್ಎಸ್ ಪಥಸಂಚಲನ ಆರಂಭವಾಗಿರುವಂಥದ್ದು. ಏನು ಪಥಸಂಚಲನ ಮಾಡುವಂಥವರಿಗೆ ದಾರಿಯುದ್ದಕ್ಕೂ ಕೂಡ ಹೂವಿನ ಮಳೆಯನ್ನು ಹಾಕ್ತಾ ಇದ್ದಾರೆ ಮಹಿಳೆಯರು. ಗಣವೇಷಧಾರಿಗಳಿಗೆ ದಾರಿಯುದ್ದಕ್ಕೂ ಕೂಡ ಭವ್ಯವಾದಂತಹ ಒಂದು ಸ್ವಾಗತ ಸಿಗುತ್ತಾ ಇದೆ. ಪುಷ್ಪದ ಮಳೆಯನ್ನು ಸುರಿಸ್ತಾ ಇದ್ದಾರೆ ಮಹಿಳೆಯರೆಲ್ಲರೂ ಕೂಡ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತಾ ಇಲ್ಲವಂತ ಅನುಮಾನಿತ. ಹೀಗಾಗಿ ಇಡೀ ಚಿತ್ತಾಪುರ ಈಗ ಕೇಸರಿ ಮಯ ಆಗಿದೆ. ಕೇಸರಿಮಯ ಆಗಿದೆ. ಪ್ರಿಯಾಂಕ ಖರ್ಗೆ ಒಂದು ತವರಿನಲ್ಲೇ ಈ ರೀತಿಯಾಗಿ ಪಥಸಂಚಲನ ಆಗ್ತಾ ಇದೆ, ಕೇಸರಿಮಯವಾಗ್ತಾ ಇದೆ. ದಾರಿಯುದ್ದಕ್ಕೂ ಕೂಡ ಪೊಲೀಸರ ಒಂದು ಸರ್ಪಗಾಬಲಿ ಎಲ್ಲೆಲ್ಲಿ ಹೋಗುತ್ತಾ ಅಲ್ಲಿ. ಕೈಯಲ್ಲಿ ಕೋಲು, ತಲೆ ಮೇಲೆ ಟೋಪಿ, ಗಂಭೀರವಾದಂತಹ ನಡಿಗೆ, ದಾರಿಯುದ್ದಕ್ಕೂ ಕೂಡ ನೇರವಾಗಿ ಸಾಗ್ತಾ ಇರುವಂತಹ ಪಥಸಂಚಲನ, ಸ್ವಯಂ ಸೇವಕರ ಒಂದು ನಡಿಗೆ ಏನಿದೆ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸ್ತಾ ಇದೆ. ಯಾಕಂದ್ರೆ ಅಷ್ಟು ನೀಟಾಗಿ ನಡೀತಾ ಇದೆ ಪಥಸಂಚಲನ. ಅಲ್ಲಿ ಏನಾಗುತ್ತೋ ಏನಿಲ್ವೋ, ಬೇರೆ ಸಂಘಟನೆಗಳು ಕೂಡ ಅನುಮತಿಯನ್ನು ಕೇಳಿದ್ರು, ನಮಗೆ ಪಥಸಂಚಲನಕ್ಕೆ ಅನುಮತಿ ಮಾಡಿಕೊಡಿ ಅಂತ ಕೋರ್ಟ್ ಮೆಟ್ಟಿಲೇರಿತ್ತು. ಕೋರ್ಟ್ ನಿರ್ಧಾರವನ್ನು ಮಾಡಿತು. 2 ಬಾರಿ ಶಾಂತಿ ಸಭೆಯನ್ನು ಮಾಡಿದ್ರು ಕೂಡ ವರ್ಕೌಟ್ ಆಗಲಿಲ್ಲ. ಆದರೆ ಕೊನೆಗೆ ಒಂದು ಹೈಕೋರ್ಟ್ ತೀರ್ಮಾನವನ್ನು ಕೊಡ್ತು. ಈ ಒಂದು ವಿಚಾರವಾಗಿ ಪಥಸಂಚಲನವನ್ನು ಮಾಡಿ ಕೆಲವು ಏನದು ನಿಯಮಗಳನ್ನು, ಷರತ್ತುಗಳನ್ನು ಹಾಕ್ತು. ಹೀಗಾಗಿ ಅದೇ ರೀತಿಯಾಗಿ ಒಂದು ಭವ್ಯವಾದಂತಹ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇದೆ ಚಿತ್ತಾಪುರದಲ್ಲಿ. ಸಾಕಷ್ಟು ಜನ ಸೇರಿದ್ದಾರೆ ಅದನ್ನು ನೋಡೋದಕ್ಕೆ. ಮನೆಯ ಎಲ್ಲರೂ ಕೂಡ ಹೊರಗಡೆ ಬಂದು ಚಿತ್ತಾಪುರದಲ್ಲಿ ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡು ಗಣವೇಷಧಾರಿಗಳು ಏನು ಪಥಸಂಚಲನ ಮಾಡ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದಾರೆ. ದೊಡ್ಡವರು, ಚಿಕ್ಕವರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಬಂದು ದಾರಿಯುದ್ದಕ್ಕೂ ಕೂಡ ನಿಂತುಕೊಂಡು ಪಥಸಂಚಲನವನ್ನು ನೋಡ್ತಾ ಇರುವಂಥದ್ದು. ಆರ್ಎಸ್ಎಸ್ ಕೊನೆಗೂ ಕೂಡ ತಾನು ಹಿಡಿದಂತಹ ಒಂದು ಪಟ್ಟಣ ಸಾಧಿಸೇ ಬಿಡುತ್ತು. ಅಲ್ಲಿ ತಲೆ ಮೇಲೆ ಟೋಪಿ ಹಾಕ್ಕೊಂಡಿದ್ದಾರೆ, ಕೈಯಲ್ಲಿ ಕೋಲು ಹಿಡ್ಕೊಂಡಿದ್ದಾರೆ, ಗಂಭೀರವಾಗಿ ನಡೀತಾ ಇದ್ದಾರೆ. ಪೊಲೀಸರು ಕೂಡ ಅದೇ ರೀತಿಯಾಗಿ ಅವರನ್ನು ರಕ್ಷಣೆ, ಅಂದರೆ ಏನೂ ಒಂದು ಘಟನೆಗಳು ಆಗಬಾರದು ಅಲ್ಲಿ ಅಂತ ಹೇಳಿ ಸರಿಯಾದ ರೀತಿಯಲ್ಲಿ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಲ್ಲಿನ ಒಂದು ಜಿಲ್ಲಾಡಳಿತ ಏನಿದೆ. ನಿಜಕ್ಕೂ ಕೂಡ ಈ ಒಂದು ಪಥಸಂಚಲನ ಏನಿತ್ತು ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿತ್ತು. ರಾಜ್ಯ ಮತ್ತು ದೇಶದ ಮಟ್ಟದಲ್ಲಿ ಕೂಡ ಈ ಒಂದು ಪಥಸಂಚಲನದ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ನಮಗೆ ಅನುಮತಿ ಬೇಕೇ ಬೇಕು ಅಂತ ಹೇಳಿ ಆರ್ಎಸ್ಎಸ್ ಪಟ್ಟು ಹಿಡಿದುಕೊಂಡು ಕೂತಿತ್ತು. ಅದೇ ರೀತಿಯಾಗಿ ಕೊನೆಗೂ ಕೂಡ ಆರ್ಎಸ್ಎಸ್ಗೆ ಜಯ ಸಿಕ್ಕಿದೆ. ಕೋರ್ಟ್ ಆದೇಶ ಕೊಡ್ತು. 16ನೇ ತಾರೀಕು ಪಥಸಂಚಲನ ಮಾಡಿ ನೀವು ಮಧ್ಯಾಹ್ನ 2:30ಯಿಂದ ಆರಂಭಿಸಿ ಅಂತ ಹೇಳಿತ್ತು. ಅದೇ ರೀತಿಯಾಗಿ ಆರಂಭವಾಗಿದೆ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಜನ ಸೇರಿದ್ದಾರೆ, ಪಥಸಂಚಲನ ಆಗ್ತಾ ಇದೆ, ಎಷ್ಟು ದೊಡ್ಡ ಮಟ್ಟದ ಬೆಂಬಲ ಸಿಗ್ತಾ ಇದೆ, ಯಶಸ್ವಿಯಾಗಿದೆ ಅಂತ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ನೋಡಿ ಹೆಗಲ ಮೇಲೆ ಕೂರಿಸ್ಕೊಂಡು ಬಂದು ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಜೈಕಾರಗಳನ್ನು ಹಾಕ್ತಾ ಇದ್ದಾರೆ ಆರ್ಎಸ್ಎಸ್ಗೆ. ಆರ್ಎಸ್ಎಸ್ ಸ್ವಯಂ ಸೇವಕರು ದಾರಿಯುದ್ದಕ್ಕೂ ಕೂಡ ಏನು ನಡೆದುಕೊಂಡು ಬರಬೇಕಾದ್ರೆ ಅವರಿಗೆ ಹೂವನ್ನು ಸುರಿತಾ ಇದ್ದಾರೆ. ನಾವು ರಾಷ್ಟ್ರೀಯ ಸ್ವಯಂ ಸೇವಕರು ಅಂತ ಹೇಳ್ಕೊಳ್ತಾ ಇದ್ರು. ಅದಕ್ಕೆ ಸಾಕಷ್ಟು ಜನ ಟೀಕೆ ಮಾಡಿದ್ರು. ಆದರೆ ಆರ್ಎಸ್ಎಸ್ ಕೊನೆಗೂ ಕೂಡ ಪಟ್ಟು ಬಿಡಲಿಲ್ಲ. 100 ವರ್ಷ ತುಂಬಿದೆ ಆರ್ಎಸ್ಎಸ್ಗೆ. ಅದರ ಒಂದು ಸಂಭ್ರಮಾಚರಣೆ ಬೇರೆ ಎಲ್ಲ ಕಡೆ ಆಗಿದೆ. ಚಿತ್ತಾಪುರದಲ್ಲಿ ಮಾತ್ರ ತುಂಬ ಗೊಂದಲ ಇತ್ತು. ಅನುಮತಿ ಕೊಡ್ತಾರೋ ಇಲ್ವೋ ಜಿಲ್ಲಾಡಳಿತ ಹೇಳ್ತು. ಒಂದು 9 ಸಂಘಟನೆಗಳು ಒಂದು ಅನುಮತಿ ಕೇಳ್ತಾ ಇದೆ. ಹೀಗಾಗಿ ಒಂದೇ ದಿನ ಎಲ್ರಿಗೂ ಕೊಡೋಕ್ಕಾಗಲ್ಲ, ಕೊಟ್ಟರೆ ಏನೋ ಒಂದು ಅಹಿತಕರ ಘಟನೆಗಳು ಆಗುತ್ತೆ, ಬೇಡ ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿತ್ತು. ಆದೇಶ ಅಂದರೆ ಅನುಮತಿ ಕೊಟ್ಟಿರಲಿಲ್ಲ. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ರು, ನಮಗೆ ಬೇಕೇ ಬೇಕು ಅಂತ. ಇದೇ ವಿಚಾರವಾಗಿ ಏನು ಸಾಕಷ್ಟು ಚರ್ಚೆಯಾಗಿ, ಶಾಂತಿ ಸಭೆಗಳು ಆಗಿ, ಪರ ವಿರೋಧದ ಮಾತುಗಳು ಕೇಳಿ ಎಲ್ಲ ಆದಮೇಲೆ ಈಗ ಕೊನೆಗೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಾಗಿದೆ. ಪಥಸಂಚಲನ ಆರಂಭವಾಗಿದೆ. ಚಿತ್ತಾಪುರದ ಒಂದು ಮುಖ್ಯವಾದಂತಹ ಬೀದಿಗಳಲ್ಲಿ ಪಥಸಂಚಲನ ನಡೀತಾ ಇದೆ. 300 ಗಣವೇಷಧಾರಿಗಳು ಮತ್ತೆ ಅವರ ಜೊತೆಗೆ 50 ಜನ ಬ್ಯಾಂಡ್ ವಾದಕರು ಎಲ್ಲರೂ ಕೂಡ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಪೊಲೀಸರ ಒಂದು ಸರ್ಪಗಾವಲಿದೆ. ನೀವು ಗಮನಿಸ್ತಾ ಇರ್ಬೋದು, ಆ ಕಡೆ ಈ ಕಡೆ 2 ಕಡೆ ಕೂಡ ಪೊಲೀಸ್ ಲೈನ್ ಆಗಿ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಪಥಸಂಚಲನ ಗಣವೇಷಧಾರಿಗಳಿದ್ದಾರೆ, ಆರ್ಎಸ್ಎಸ್ ಸ್ವಯಂ ಸೇವಕರು ಎಲ್ಲರೂ ಕೂಡ ಕೋಲು ಹಿಡ್ಕೊಂಡಿದ್ದಾರೆ, ಟೋಪಿ ಹಾಕ್ಕೊಂಡಿದ್ದಾರೆ. ಆ ಒಂದು ಸಮವಸ್ತ್ರ ಏನಿದೆ ಆರ್ಎಸ್ಎಸ್ನದ್ದು ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ನೀಟಾಗಿ. ಯಾವುದೇ ರೀತಿಯಾದಂತಹ ಘಟನೆಗಳು ಆಗಬಾರ್ದು ಅಂತ ಹೇಳಿ ಪೊಲೀಸರು ತುಂಬ ಕಟ್ಟೆಚ್ಚರಿಕೆಯನ್ನು ವಹಿಸಿದ್ದಾರೆ. ಯಾಕಂದರೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ವಿಚಾರ.
ಬೇರೆ ಎಲ್ಲೂ ಕೂಡ ಈ ರೀತಿಯಾದಂತಹ ಒಂದು ವಿರೋಧ ಕೇಳಿ ಬಂದಿರಲಿಲ್ಲ RSSನ ಒಂದು ಪಥಸಂಚಲನಕ್ಕೆ. ಯಾಕಂದರೆ ಅದು ಪ್ರಿಯಾಂಕ ಖರ್ಗೆ ಅವರ ಒಂದು ಕ್ಷೇತ್ರ. ಯಾಕಂದರೆ ಈ ಒಂದು RSS ವಿಚಾರವಾಗಿ ಅವರು ಅಪಸ್ವರವನ್ನು ಎತ್ತಿದ್ರು. ಅವರು RSSನ ನಿಷೇಧ ಮಾಡಬೇಕಂತನೂ ಮತ್ತೊಂದು ಹೇಳಿರಲಿಲ್ಲ. ಅವ್ರು ಹೇಳಿದ್ದಿಷ್ಟೇ, ಪಥಸಂಚಲನ ಮಾಡಬೇಕಂದ್ರೆ ನೀವು ಅನುಮತಿಯನ್ನು ತೆಗೆದುಕೊಳ್ಳಿ. RSS ಆಗಿರಲಿ ಅಥವಾ ಬೇರೆ ಯಾವುದೇ ಸಂಘಟನೆ ಆಗಿರಲಿ, ಖಾಸಗಿ ಸಂಘಟನೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಮಾಡೋಕ್ಕೆ ಅನುಮತಿ ಕೊಡಬಾರ್ದು ಅಂತ ಹೇಳಿ CM ಸಿದ್ದರಾಮಯ್ಯ ಅವರಿಗೆ ಕೂಡ ಪತ್ರ ಬರೆದಿದ್ರು. ಅದೇ ವಿಚಾರವಾಗಿ RSS ನಮ್ಮ ಶಕ್ತಿಯನ್ನು, ಸಂಘಟನೆಯ ಶಕ್ತಿಯನ್ನು ತೋರಿಸಬೇಕು ನಿಮ್ಮ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿತ್ತು. ಪ್ರಿಯಾಂಕ ಖರ್ಗೆ ಕೂಡ ಒಂದು ಕಡೆ ನೀವು ಅನುಮತಿಯನ್ನು ತೆಗೆದುಕೊಂಡು ಮಾಡಿ ಅಂತ ಹೇಳಿದರು. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ಒಂದು RSS ಪಥಸಂಚಲನ, ಚಿತ್ತಾಪುರದಲ್ಲಿ ಸಾಕಷ್ಟು ವಿವಾದವನ್ನು ಹುಟ್ಟಿಸಿದಂತಹ ಒಂದು ಪಥಸಂಚಲನ ಈಗ ಕೊನೆಗೂ ಕೂಡ ಆರಂಭವಾಗಿದೆ, ನಡೀತಾ ಇದೆ. ಎಷ್ಟು ನೀಡಿದ್ದಾರೆ ಅದ್ರ ಪ್ರಕಾರ ನಾವು ಚೆಕ್ ಮಾಡಿ ಅಲೋ ಮಾಡ್ತೀವಿ. ನಾಕಾಬಂದಿ 4 ಕಡೆ ಎಲ್ಲ ರೀತಿಯಿಂದ ನಾವು ಯಾರ ಅನುಮತಿ ಇಲ್ಲಾರದವ್ರು ಬರಬಾರ್ದು ಅಂತ ಮತ್ತೆ ಬೇರೆ ರೀತಿಯಿಂದ ಎಲ್ಲ ಸೆಕ್ಯೂರಿಟಿ ಆಂಗಲ್ಸ್ ಇಂದ ನಾವು ಚೆಕ್ ಪೋಸ್ಟ್ ಹಾಕಿದ್ದೇವೆ. ಟ್ಯಾಕ್ಸಸ್ ಕಂಟ್ರೋಲ್ ಅನ್ನೋ ರೀತಿಯಿಂದ ನಾವು ಇಲ್ಲಿ ಒಳಗಡೆ ಎಷ್ಟು ನಿಮಿಷ ಇದೆ ಸರ್? ಇದು ಸ್ಟೇಜ್ ಒಟ್ಟಾರೆ ಅವ್ರದ್ದು 3 to 5:30 ಸ್ಟೇಜ್ ಪ್ರೋಗ್ರಾಮ್ ಅಂಡರ್ 5:15 3 to 5:30 ಒಳಗಡೆ ಅವ್ರ ಎಷ್ಟು ನೀಡಿದ್ದಾರೆ ಅದ್ರ ಪ್ರಕಾರ ನಾವು ಚೆಕ್ ಮಾಡಿ ಅಲೋ ಮಾಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.